ಹಾಕ್ತೀವಿ ಸರ್ ನಾವು. ಹಾಂ, ಅಂದರೆ ಅದು ಭಾರಿ ಅದ ಎಣ್ಣೆ. ಇಲ್ಲ ಈಗ ರೈತರು ಬೇರೆ 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 ವಿಚಾರಗಳನ್ನು ಮಾತಾಡ್ತಿರ್ತಾರೆ, ಓಕೆನಾ. ಈಗ ರೈತರದ್ದು ಬಂದಾಗ ಆ ರೈತರಿಗೆ ನೀವು ಈಗ ನೆಗೆಟಿವ್ ಮಾತಾಡುವಂಥ ರೈತರು, ಈಗ ನೀವು ಮೋದಿಕೇರೆ ಮಾಡಿ ಸಕ್ಸಸ್ ಆದ್ರಿ ಅದು ಓಕೆ. ಬಟ್ ನೆಗೆಟಿವಿಟಿ ಅಂದ್ರೆ ಇದ್ರೊಳಗೆ ಫೇಲ್ ಅದ, ಸೊ ಇದೆಲ್ಲ ಫ್ರಾಡ್ ಅದ, ಇವೆಲ್ಲ ಆಗಲ್ಲ ಹೋಗಲ್ಲ ಅನ್ನುವಂಥ ವ್ಯಕ್ತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಫೇಲ್ ಇಲ್ರಿ ಎಣ್ಣೆ. ಯಾರಿಗೆ ಹೇಳಿದ್ರು ಎಲ್ಲಿ ಯಾರು 10 ಜನ ಇದ್ರು ಹೇಳ್ತೀನಿ, ಈ ಎಣ್ಣೆ ಫೇಲ್ ಇಲ್ರಿ. ಯಾಕಂದ್ರೆ ಈ ಸುಮಾರು 2 ವರ್ಷ ಆಯ್ತು, 2 ವರ್ಷ ಮ್ಯಾಲ ಆಯ್ತು ಈಗ ನಾ ಇದು ಎಣ್ಣೆ ಯೂಸ್ ಮಾಡ್ಲಕತ್ತಿ. ಇದು ಎಣ್ಣೆ ಫೇಲ್ ಇಲ್ರಿ. ಮೋದಿಕರ್ ಮಾತ್ರ ಏಕ್ ನಂಬರ್ ಎಣ್ಣೆ ಇದೆ ಇದು. ಇಲ್ಲ ಈಗ ಅವೇರ್ನೆಸ್ ಫಾರ್ ಪಬ್ಲಿಕ್. ಸೊ ನೀವು ಏನೆಲ್ಲ ಬೆಳೆಗಳು ಮಾಡ್ಕೊಂಡ್ರಿ ಇದ್ರೊಳಗೆ? ಕಬ್ಬು ಮಾಡಿದೇವ್ರಿ, ತೊಗರಿ ಮಾಡಿದೆವು, ಟಮಾಟೆ, ಬದ್ನಿ, ಇಷ್ಟೆಲ್ಲ ಮಾಡಿದೆವು. ಮತ್ತು ಈಗ 4,000 ಟಮಾಟೆ ಕುಂದಿರ್ತೀನಿ ನಾ. ಅದಕ್ಕಾಗಿ ನಿಮಗೆ ಕರೆಸಿ ಮತ್ತು ನಾ ಇದಕ್ಕೆ ನೋಡಕತ್ರ ಬರ್ರಿ ಸರ್ ಅಂತೇಳಿ. ಮತ್ತು ಈಗ ನೀವು ಮೊದಲಾದ್ರೂ ಕೇಳೇ ತೊಗೊಂಡಿದ್ದೆ ನಿಮ್ಗೆ ಎಣ್ಣೆ, ನಿಂಬಲ್ಲಕ್ಕೆ ಯೂಸ್ ಮಾಡ್ಲತ್ತೀನಿ ನಾ. ಮತ್ತು ಅದನ್ನ ಇದಕ್ಕೆ ಈಗ ಆದ ನಂತರ ಏನು ಮಾಡ್ಬೇಕಂತೇಳಿ ಅದರಿಂದ ನಿಮ್ಗೆ ಕರೆಸಿದ್ದು. ಈಗ ನೀವು ತೊಗರಿ ಮಾಡಿದ್ರಿ, ತೊಗರಿಗೆ ಎಷ್ಟು ಬತ್ತು ನಿಮಗೆ ಖರ್ಚು? ತೊಗರಿ ಬೆಳೆಗಳು ಏನು ಹೆಂಗೆ ಅದಾವೆ ನಿಮ್ಮ ಬೆಳೆಗಳು? ಏನು ರೀ ಮುಂಗಟ್ಟದ ಏನು ಹಿಂಗಟ್ಟದ? ಇಲ್ಲ, ನಮ್ಮ ತೊಗರಿ ಕರೆಕ್ಟೇ ಬಿತ್ತಿದ್ದೆವು ಟೈಮಿಗೆ ರೀ. ಅಂದ್ರೆ ಸ್ವಲ್ಪ ಮುಂದಿತ್ತು. ಮುಂದಾದ್ರೂ ಅದಕ್ಕೆ ಎಕ್ದಮ್ ಗನಿ ಬಂದ ಟೈಮ್ನಾಗ ಇದು ಹೊಡ್ರಿ ಸರ್, ನೀವು ಇದು ಉಪಯೋಗ ಮಾಡಿರಿ ಭಾರಿ ಆಗ್ತಂದ್ರಿ. ಅದು ಅದೇ ಹೊಡೆದ ಬಳಕ ಈಗ ನಮ್ಮ ತೊಗರಿ ನೆಟ್ಟೆ ಹೋಗಿಲ್ಲ. ತೊಗರಿ ನೆಟ್ಟೆ ಹೋಗಿಲ್ಲ. ನಿಮ್ಮ ಊರಾಗ ಎಷ್ಟು ಮಂದಿ ತೊಗರಿ ನೆಟ್ಟೆ ಹೋಗ್ಯಾವ? ಭಯಂಕರ ಹೋಗಿ ಭಾಳಷ್ಟು ಹೋಗ್ಯದ್ರಿ. ಮೋದಿಕೇರ್ ಬಳಸ್ತಾ ನಡೆದು ಒಟ್ಟ ಬಾಜುನೇ ಅದ ರೀ. ಈಗ 30 ಎಕರೆ ನಮ್ಮ ಬಾಜು ಅದು ಒಂದು ದಂಟಿ ಇಲ್ಲಿಗೆ ತೊಗರಿ, ಒಂದು ದಂಟನು ತೊಗರಿ ಇಲ್ಲ, ಪೂರಾ ಹೋಗಿಬಿಟ್ಟದ್ರಿ. ಫಸ್ಟ್ ನನಗೇನು ನಾವು ಹೊಡೆದಿನಿ ಎಣ್ಣೆ ಫೇಲ್ ಆಗಿಲ್ರಿ. ಮುಂದೆಲ್ಲ ಅಂದ್ರೆ ಈಗ ಅಷ್ಟು ಮಂದಿದು ಹೋಗ್ಯಾವ, ನಿಂದಿ ಯಾಕೆ ಹೋಗಿಲ್ಲ ಅಂತ ಕೇಳಕತ್ತಾರ ನನಗೆ. ಅಂದ್ರೂ ಕೂಡ ನಾನು ನೋಡ್ರಿಪ್ಪ ಫಸ್ಟ್ ಎಣ್ಣೆ ಯೂಸ್ ಮಾಡಿದೆ ಇದೆ, ಮುದುಕಿರ ಎಣ್ಣೆ ಯೂಸ್ ಮಾಡಿದೆ. ಇದಕ್ಕೆ ಬಿಟ್ಟತ್ತೆ ಏನೊಂದು ಅದ್ರ ಮ್ಯಾಗ ಒಂದು ಟೆಕ್ನಿಕ್ ಮಾತ್ರ ಹೊಡೆದಿನಿ. ಅದಕ್ಕೆ ಮ್ಯಾಗ ಉಳಿದ ಎಣ್ಣೆ ಅದ್ರ ಮ್ಯಾಗ ಮತ್ತೆ ಎಣ್ಣೆ ಹೊಡೆದಿಲ್ರಿ. 2 ಸರಿ ಹೊಡೆದಿನಿ ಎಣ್ಣೆ ಹೊಡೆಯೋದು ತೊಗರಿ. ಈಗ ತೊಗರಿ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಅನಿಸ್ತು ನಿಮಗೆ? ತೊಗರಿ ಆದಾಗ ಈಗ ಮತ್ತೆ ಜರ ಗೋಧಿ ಬಿತ್ತಬೇಕಲ್ಲತ್ತೀರಿ. ಗೋಧಿ ಹಾಕ್ಬೇಕಲ್ಲತ್ತೀನಿ. ಆಯ್ತು ಈ ಹೊಲ ಈಗ ಟಮಾಟೆ ತಗೊಂಡು ಕಬ್ಬು ಹಚ್ಬೇಕು. ಟೊಮಾಟೊ ತಗೊಂಡು ಕಬ್ಬು ಹಚ್ಬೇಕಲ್ಲಾಗತ್ತೀರಿ. ಈ ಟೊಮಾಟೊ ಏನಂತೀರಿ ನೀವು, ಜವಾರಿ ಹಾಕಿರೋ ಏನು ಹೈಬ್ರಿಡ್ ಹಾಕೋ? ಜವಾರಿ ಟಮಾಟಿಗಳು ಹಾಕಿರಿ. ಈಗ ಟಮಾಟಿಗೆ ಇದು ಆತದ ಆಗಲ್ಲ ಅಂತೇಳಿ ನೆಗೆಟಿವ್ ಪಾಯಿಂಟ್ ಬಂದಿರ್ಬೇಕು ನಿಮ್ಮ ತಲೆ ಒಳಗೂ. ಟಮಾಟೆ ಇಲ್ಲ ಟಮಾಟೆ ಹಾಕ್ಲಾಗತ್ತೀನಿ. ಸೊ ಮೋದಿಕೇರೆ ಮಾಡ್ಬೇಕು ಏನೋ, ಸುಮ್ಮನೆ ಖಾತಾ ಗೀತಾ ಹೊಡೆದು ಮಾಡ್ಕೋಬೇಕಂತ ಅನ್ನೋದು. ಎಣ್ಣೆನೇ ತರ್ತೀನಿ ನಾ, ಮತ್ತೆ ಏನು ಬಿಟ್ಟೇನಿಲ್ಲ. ಯಾಕಂದ್ರೆ ಅದು ಮೊದಲು ಹೊಡೆದು ನೋಡಿನ್ರಿ ನಾ, ಗುರ್ತಾಗ್ಯದ. ಮೊದಲು ಏನು ಟಮಾಟಿಗೆ ಬಳಸಿದ್ರಿ ನೀವು? ಮತ್ತು ಟಮಾಟೆಗೆ ಮೊದಲು ನಿಂಬಲ್ಲಿ ತೊಗೊಂಡು ಬಳಸಿನ. ಹೌದು ಟಮಾಟೆ ಬದ್ನಿಗೆ ಕಬ್ಬಿಗೆ ತೊಗೊಂಡಿದ್ರಿ. ಕಬ್ಬಿಗೆ ನಿಂಬಲ್ಲಿ ತೊಗೊಂಡು ಯೂಸ್ ಮಾಡಿನಲ್ರಿ. ನಿಂಬಲ್ಲಿ ಹೊಡೆದು ನಾ ಯಾವ್ದು ಹೊಡೆದಿಲ್ಲ, ಬರೀ ಯಾವ್ದಾರಿ ಒಂದು ರೋಗಕ್ಕೆ ಮಾತ್ರ ಕಡಿಗೆ ತಂದೀನಿ ಅಷ್ಟೇ. ರಿಸಲ್ಟ್ ಹೆಂಗೆ ಬಂದವ? ಅದ್ರದ್ದು ಇಳುವರಿ ಹೆಂಗೆ ಬಂದವ ನಿಮಗೆ? ಮಸ್ತ್ ಬಂದ್ರಿ ಎಣ್ಣೆ. ಟಮಾಟೋದ ಇಳುವರಿ ಎಷ್ಟು ಕೂತದ್ರಿ ನಿಮಗೆ? ನಮ್ದು ಎಲ್ರಿ 1 ಎಕರೆ ಹಚ್ಚಿದ್ರಿ ನಾ. ಸುಮಾರು ಒಂದು 400 ಕ್ಯಾನ್ ಟಮಾಟೆ ಕಟ್ತೀನಿ ನಾ. 1 ಎಕರೆದ 400 ಕ್ಯಾನ್. ಅದು ಅರ್ಧ ಹೊಲ ರೇಟ್ ಕಮ್ಮಿ ಆಗಿ ಕಿತ್ತ ಹಾಕ್ಬಿಟ್ಟ. ಇನ್ನೊಂದು ಏನ್ರಿ ಒಂದು 2,500 ಬರ್ತಿತ್ತು. ಬದನಿನೂ ಮಸ್ತ್ ಬಂದ್ರಿ. ಬದನಿ ಚಲೋ ಬಂದದ. ಬದನಿ ಒಂದು ಅರ್ಧ ಎಕರೆ ಹೆಚ್ಚಿರಿ. ಅದು ಹೆಂಗೆ 2 ಅಡಿಸಿ ಕ್ಯಾನ್ ನಾವೇ ಕಿತ್ಬಿಟ್ಟವ್ರಿಗೆ. ಸುಮ್ಮನೆ ಯಾಕೆ ಇರ್ಬೇಕು, ಕಬ್ಬು ಹಚ್ಬೇಕಂತ. ಈಗ ಮತ್ತೆ ಈಗ ಹೊಸದು ಈಗ ಟೊಮಾಟೊ ಪ್ಲ್ಯಾನ್ ಮಾಡ್ಲಾಗತ್ತೀರಿ. ಈ ಟೊಮಾಟೊ ಗಿಡಕ್ಕೆ ಜವಾರಿ ಬೀಜ ತಂದು ಹಾಕಿರಿ. ಇವು ಎಷ್ಟು ಅವರಿಗೆ? 4,000. ಇದು ಪ್ರಿಕಾಷನ್ ಹೆಂಗೆ ಮಾಡಿದ್ರಿ ಇದಕ್ಕೆ? ಈ ಬೆಳೆ ಈ ಥರ ಕೂಡ್ಲಿಕ್ಕೆ ಕಾರಣ ಏನು ಯಾವ ರೀತಿ ಮಾಡಿದ್ರಿ? ಇದಕ್ಕೆ ಪದ್ಧತಿ ಯಾವ ರೀತಿ ಮಾಡಿದ್ರಿ? ಯಾವ ರೀತಿ ಎಲ್ಲಕ್ಕೆ ಏನದ್ರಿ, ಗಳೆ ಹೊಡೆದೆವು, ಸಾಲು ಬಿಟ್ಟೆವು. ಖಾತಾ ಕಟ್ಟಿಲ್ಲ, ಏನೂ ಕಟ್ಟಿಲ್ರಿ. ಫಸ್ಟ್ ನೀವೇನಿಗೆ ಎಣ್ಣೆ ಕೊಟ್ರಿ ಅದು ಅಷ್ಟೇ ಹೊಡೆದಿದ್ದೆವು. ಈಗ ಮತ್ತೆ ಖಾತಾ ಯಾವ್ದು ಕಟ್ಬೇಕಂತ ನೀವು ಹೇಳಿದ ಮಕ್ಕೆ ಖಾತಾ ಕಟ್ಬೇಕು ನಾ. ಅಗಿಗಳು ಕೂತಾವ್ರಿ ಚಂದ? ಮಸ್ತ್ ಕೂತಾವ್ರಿ ಅಗಿ, 1 ನಂಬರ್. ನೀವು ಬಂದು ನೋಡಕತ್ತಿರಲ್ಲ? ನಾನು ನೋಡ್ಲಾಗತ್ತೀನಿ. ಯಾಕಂದ್ರೆ ಜನಕ್ಕೆ ಇದು ಅರ್ಥ ಆಗಬೇಕು. ಜನಕ್ಕೆ ಅರ್ಥ ನೋಡ್ರಿ, ಜನದ ಹಂಗದ. ಒಬ್ಬೊಬ್ರು 12 ಮಂದಿ 12 ಹೇಳ್ತಾರೆ. ನಾವಂತೂ ಕೇಳಪ್ಲಿಲ್ಲ ಯಾರ್ದು. ಈಗ ಸದ್ಯ ಗೋಧಿ ಬೇರೆ ಬಿತ್ತಿದ್ದೆವು. ಗೋಧಿಗೆ ಒಳಗೆ ಹುಲ್ಲನ್ನ ಎಣ್ಣೆ ಹುಲ್ಲು ಸಾಯದ ಎಣ್ಣೆ ಹೊಡಿಯಲಾಗತ್ತಾರ ನಮ್ಗೆ. ಮತ್ತು ಅದು ಉಪಚಾರ ಮಾಡ್ಬೇಕು, ಉಪಯೋಗ ಏನು ಮಾಡ್ಬೇಕು ಅದು ನಿಮ್ಗೆ ಕೇಳ್ಬೇಕಂತ ಬಿಟ್ಟಿನಿ ರೀ. ಮಾಡೇಬೇಕ್ರಿ. ಎಸ್. ಈಗ ಟೊಮಾಟೊ ಸಂಗಡ ಮತ್ತೆ ಯಾವ ಬೆಳೆ ಮಾಡ್ಬೇಕಲ್ಲಾಗತ್ತೀರಿ ಈಗ ನೀವು? ಮತ್ತೆ ಈಗ ನೋಡ್ರಿ ಮೂಲಂಗಿ ಹಚ್ಬೇಕಲ್ಲೈತಿ ಒಳಗೆ. ಅದ್ರಾಗ ಈಗ ಮೆಂತಿ ಏನ್ರಿ, ಕೊತ್ತಂಬರಿ, ಇವೇ ಮಾಡ್ಬೇಕು. ಮೂಲಂಗಿ ಹಚ್ಬೇಕಲ್ಲೈತಿ ರೀ ಪೂರಾ. ಇದು ಏನೊಂದು ಅರ್ಧ